ನಮಸ್ಕಾರ ಸ್ನೇಹಿತರೆ, ನಾನು ಮಮತಾ. ನಾನಿವತ್ತು ಬೆಳಗ್ಗೆನೇ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇದು ನಾನು ಏನಿದು ಸಿಂಕ್ ಹತ್ರ ಲೀಕ್ ಆಗ್ತಾ ಇತ್ತು, ಸುತ್ತು ಲೀಕ್ ಆಗ್ತಾ ಇತ್ತು. ಅದಕ್ಕೆ ನಾನು ಇದನ್ನು ಅಮೆಝಾನಿಂದ ತರಿಸಿದ್ದೆ. ಟೇಪನ್ನು ತುಂಬ ಚೆನ್ನಾಗಿದೆ. ಅಂದರೆ ನಮ್ಮ ಏನು ಸಿಂಕ್ ಇದೆ ಅಲ್ವಾ, ಅದೆಲ್ಲ ಫುಲ್ ಲೀಕ್ ಆಗ್ತಾ ಇತ್ತು. ಕೆಳಗಡೆ ಎಲ್ಲ ನೀರು ಬೀಳ್ತಾ ಇತ್ತು. ಹಾಗಾಗಿ ನಾನು ಇದನ್ನು ಟೇಪನ್ನು ತರಿಸಿದ್ದೆ. ತುಂಬ ಚೆನ್ನಾಗಿದೆ. ಇದು ಅಮೆಝಾನಿಂದ ತರಿಸಿದ್ದೆ. ಆ, ಬನ್ನಿ ಇವಾಗ ನೋಡ್ತಾ ಇರ್ಬೋದು, ನನ್ನ ರಾಗಿ ಮಾಲ್ಟ್ ರೆಡಿ ಆಗಿದೆ, ನನ್ನ ಬೆಳಗ್ಗಿನ ಬ್ರೇಕ್ಫಾಸ್ಟ್. ಇವಾಗ ನಾನಿಲ್ಲಿ ಆ, ಅಗಸೆ ಬೀಜದ ಜೆಲ್ ಮಾಡ್ಕೊಳ್ಳೋಣ ಅಂತ ಬಂದೆ. ಮತ್ತೆ ಇವಾಗ ಅಗಸೆ ಬೀಜನ ಸ್ವಲ್ಪ ಬಿಸಿ ಮಾಡಿ ಇಡ್ತಾ ಇದೀನಿ. ನಾನು ಡೈಲಿ ಅಗಸೆ ಬೀಜನ 1 ಸ್ಪೂನ್ ಅಷ್ಟು ನಾನು ತಿಂತೀನಿ. ನಮ್ಮನೆಯಲ್ಲಂತೂ ರೆಗ್ಯುಲರ್ ಆಗಿ ಅಗಸೆ ಬೀಜ ಇರುತ್ತೆ, ನೀವು ನೋಡ್ತಿದ್ದೀರಲ್ಲ. ಇದು ನಮ್ಮ ಆರೋಗ್ಯಕ್ಕೆ ತುಂಬಾ ಅಂದ್ರೆ ತುಂಬಾ ಒಳ್ಳೇದು. ಮತ್ತೆ ನಮ್ಮ ಆರೋಗ್ಯಕ್ಕೆ ಅಂತಲ್ಲ, ನಮ್ಮ ಏರ್ಸ್ಗೂ ಕೂಡ, ನಮ್ಮ ಕೂದಲಿಗೂ ಕೂಡ ತುಂಬಾ ಒಳ್ಳೇದು. ಯಾರಿಗೆಲ್ಲ ಸ್ಮೂತ್ ಇರುತ್ತೆ ನೋಡಿ, ತುಂಬಾ ಗಂಟು ಗಂಟು ಆಗ್ತಾ ಇರುತ್ತೆ, ಅಂಥವ್ರು ಈ ಜೆಲ್ಲನ್ನು ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಾಗುತ್ತೆ. ಸಿಲ್ಕಿ ಹೇರ್ಸ್, ಯಾರಿಗೆಲ್ಲ ಸಿಲ್ಕಿ ಹೇರ್ಸ್ ಬೇಕು, ಅದು ಶೈನ್ ಬರ್ತಾ ಇರುತ್ತೆ ನೋಡಿ, ಅಂತ ನನಗೆ ತುಂಬಾ ಇಷ್ಟ. ಆ ಶೈನಿಂಗು ಮತ್ತೆ ಸಿಲ್ಕಿ ಹೇರ್ಸ್ ತುಂಬಾ ಇಷ್ಟ ನನಗೆ. ಹಾಗಾಗಿ ನಾನು ಯಾವಾಗಲೂ ಜೆಲ್ಲನ್ನು ಹಾಕ್ಕೊಳ್ತಾ ಇರ್ತೀನಿ. ಇದು ಹಾಕಿದ್ರೆ ಸಿಕ್ಕಾಗೋದಿಲ್ಲ, ಏನ್ ಗಂಟಾಗುತ್ತೆ ನೋಡಿ, ಅದಾಗೋದಿಲ್ಲ ಜೆಲ್ ಹಚ್ಚೋದ್ರಿಂದ. ಅಂಚೆ ಬಿಸಿ ಇತ್ತು, ಇದಕ್ಕೆ ನಾನು ಸ್ವಲ್ಪ ಇಲ್ಲಿ ಅಗಸೆ ಬೀಜನ ಬಿಸಿ ಮಾಡಿ ಇಡ್ತಾ ಇದೀನಿ. ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕು, ತುಂಬಾ ಬಿಸಿ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾವು ಹಸಿದು ತಿನ್ನುವಾಗ ತುಂಬಾ ಲೋಳೆ ಲೋಳೆ ತರ ಆಗ್ಬಿಡುತ್ತೆ ತಿನ್ಬೇಕಾದ್ರೆ. ಹಾಗಾಗಿ ಈ ತರ ಸ್ವಲ್ಪ ಬಿಸಿ ಮಾಡಿ ಇಟ್ಬಿಟ್ರೆ ನಮ್ಗೆ ಅಷ್ಟು ಲೋಳೆ ಬರೋದಿಲ್ಲ. ನಾವು ಇದನ್ನ ಅಗಸೆ ಬೀಜ ಅಂದ್ರೆ ಖಾಲಿ ಹೊಟ್ಟೆಲಿ, ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆನಲ್ಲಿ 1 ಸ್ಪೂನ್ ತಿಂದು ಬಿಸಿ ನೀರು ಕುಡಿಬೇಕು. ಯಾರಿಗೆಲ್ಲ ಮೂಳೆ ನೋವು ಅಂದ್ರೆ ಬ್ಯಾಕ್ ಪೈನ್, ಇವಾಗಂತೂ ತುಂಬಾ ಜನಕ್ಕೆ ಬ್ಯಾಕ್ ಪೈನ್ ಮತ್ತೆ ಮಂಡಿ ನೋವು ಬರ್ತಾ ಇರುತ್ತೆ ನೋಡಿ, ಅಂತವ್ರು ಇದನ್ನ ಡೈಲಿ 1 ಸ್ಪೂನ್ ತಿಂದು ಬಿಸಿ ನೀರು ಕುಡಿಯೋದ್ರಿಂದ ನಮ್ಗೆ ಫ್ಯಾಟ್ ಕೂಡ ಕಮ್ಮಿ ಆಗುತ್ತೆ. ನೋಡಿ, ಈ ತರ ನಾವು ಮುಟ್ಟಿದ್ರೆ ಸ್ವಲ್ಪ ಬಿಸಿ ಆಗ್ಬೇಕು, ಆ ತರ ಆದ್ರೆ ಸಾಕು. ಅಂಚು ಬಿಸಿ ಇತ್ತಲ್ವ, ನಾನು ಅದನ್ನ ಸ್ಟವ್ ಅನ್ನ ಆಫ್ ಮಾಡಿದೀನಿ. ಬಿಸಿ ಇರುವ ಅಂಚು ಬಿಸಿ ಇರುವಾಗ್ಲೇನೆ ಸ್ವಲ್ಪ ಬಿಸಿ ಮಾಡ್ಕೊಂಡಿನಿ ಅಷ್ಟೇ. ಮತ್ತೆ ತುಂಬಾ ಬೊಜ್ಜು ಯಾರಿಗೆಲ್ಲ ಇರುತ್ತೆ, ಅದನ್ನ ಏನು ಅಗಸೆ ಬೀಜನ ತಿನ್ನೋದ್ರಿಂದ ಬೊಜ್ಜು ಕೂಡ ಕಮ್ಮಿ ಕರಗುತ್ತೆ. ಇವಾಗ ನಾನಿಲ್ಲಿ ಅಗಸೆ ಬೀಜದ ಜೆಲ್ಲನ್ನ ರೆಡಿ ಮಾಡ್ಕೊಳ್ತಾ ಇದೀನಿ. ಒಂದ್ ಕಪ್ ಅಷ್ಟು ನೀರನ್ನ ಹಾಕೊಂಡಿದ್ದೆ. ಇವಾಗ ನಾನು ಇದಕ್ಕೆ 2 ಸ್ಪೂನ್ ಅಷ್ಟು ನಾನು ಅಗಸೆ ಬೀಜನ ಹಾಕ್ತಾ ಇದ್ದೀನಿ. 2 ಸ್ಪೂನ್ ಇಲ್ಲ 3 ಸ್ಪೂನ್ ಹಾಕೊಂಡ್ರೆ ಸಾಕಾಗುತ್ತೆ. ನನ್ನ ಕೂದಲಿಗೆ ತುಂಬಾನೇ ಬೇಕು, ಹಾಗಾಗಿ ನಾ ಇಲ್ಲಿ 3 ಸ್ಪೂನ್ ಅಷ್ಟು ಹಾಕೊಂಡಿನಿ. ನಿಮ್ಮ ಕೂದಲು ದಪ್ಪ ಇದ್ರೆ, ಇಲ್ಲ ಅಂದ್ರೆ ಸ್ವಲ್ಪ ಕಮ್ಮಿ ಇದ್ರೆ, ಅಂದ್ರೆ ಲೆಂತ್ ಕಮ್ಮಿ ಇದ್ರೆ 2 ಸ್ಪೂನ್ ಹಾಕೊಂಡ್ರೆ ಸಾಕಾಗುತ್ತೆ. ನಾನು ಇವಾಗ ಸಣ್ಣ ಉರಿ ಇಟ್ಕೊಂಡೇನೆ ಈ ತರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಉರಿ ಜಾಸ್ತಿ ಇಟ್ಕೊಂಡ್ರೆ ಅಗಸೆ ಬೀಜ ಸೀದಂಗ್ ಆಗ್ಬಿಡುತ್ತೆ. ಹಾಗಾಗಿ ಇಲ್ಲಿ ಕಮ್ಮಿ ಉರಿ ಇಟ್ಕೊಂಡೇನೆ ಈ ತರ ನಾನು ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ. ನೋಡಿ, ನಮ್ಗೆ ಜೆಲ್ ಬರೋದು ಗೊತ್ತಾಗುತ್ತೆ. ಇವಾಗ ಆಲ್ಮೋಸ್ಟ್ ಒಂದು 0.5% ಅಷ್ಟು ಜೆಲ್ ಬರ್ತಾ ಇದೆ. ಈ ತರ ನಾವು ಕೈ ಆಡಿಸ್ಕೊಳ್ತಾನೆ ಇರ್ಬೇಕು, ಹಾಗೆ ಬಿಟ್ಬಿಟ್ರೆ ಸ್ವಲ್ಪ ತಳ ಹತ್ತುತ್ತೆ. ಹಾಗಾಗಿ ಈ ತರ ಸ್ವಲ್ಪ ಕೈ ಆಡಿಸ್ಕೊಳ್ತಾ ಇದ್ರೆ ನಮ್ಗೆ ಬೇಗ ಅದು ಕುದಿಯುತ್ತೆ, ಮತ್ತೆ ಜೆಲ್ಲು ಕೂಡ ಬರುತ್ತೆ. ಒಂದು 4-5 ನಿಮಿಷ ಆದ್ರೆ ಸಾಕು. ಜೆಲ್ ಬರೋವರೆಗೂ ಒಂದು 4-5 ನಿಮಿಷ ಆದ್ರೆ ಸಾಕಾಗುತ್ತೆ. ಕಮ್ಮಿ ಉರಿ ಇಟ್ಕೊಂಡೇನೆ ಈ ತರ ಮಿಕ್ಸ್ ಮಾಡ್ಕೊಳ್ತಾ ಇರ್ಬೇಕು. ಮಿಕ್ಸ್ ಮಾಡ್ಕೊಂಡ್ರೆ ನಮ್ಗೆ ಜೆಲ್ ನೀಟಾಗಿ ಬರುತ್ತೆ ಚೆನ್ನಾಗಿ. ಮತ್ತೆ ತುಂಬಾ ಗಟ್ಟಿ ಮಾಡ್ಕೊಳ್ಬಾರ್ದು. ತುಂಬಾ ಗಟ್ಟಿ ಆಗ್ಬಿಟ್ರೆ ಏನಾಗ್ಬಿಡುತ್ತೆ, ನಾವು ತಣ್ಣಗಾದ್ಮೇಲೆ ಅಂದ್ರೆ ನಮ್ಗೆ ಸೋಸ್ಕೊಳಕ್ ಬರೋದಿಲ್ಲ. ಅದು ಗಟ್ಟಿ ಜೆಲ್ ಆಗ್ಬಿಟ್ರೆ ಅದು ಏನು ಹೋಲ್ ಕಮ್ಮಿ ಇರುತ್ತೆ ನೋಡಿ, ಜರಡಿನಲ್ಲಿ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ಬಿಸಿ ಇರುವಾಗ್ಲೇನೆ ಸೋಸ್ಕೊಳ್ಬೇಕು. ಮತ್ತೆ ತೆಳು ಜೆಲ್ ಮಾಡ್ಕೋಬೇಕು, ತುಂಬಾ ಗಟ್ಟಿ ಜೆಲ್ ಮಾಡ್ಕೋಬಾರ್ದು. ನಮ್ಗೆ ಈ ತರ ಸ್ಪೂನ್ ಅಲ್ಲಿ ಈ ತರ ಎತ್ತಿ ನೋಡಿದ್ರೆ ಗೊತ್ತಾಗುತ್ತೆ ಜೆಲ್ ನಮ್ಗೆ. ಏನು ಅಲೋವೆರಾದ ಜೆಲ್ ಮತ್ತೆ ಎಗ್ ವೈಟ್ ಜೆಲ್ ಬರುತ್ತೆ ನೋಡಿ, ಆ ತರ ಇರುತ್ತೆ. ನೋಡಿ, ಆಲ್ಮೋಸ್ಟ್ ಜೆಲ್ ಈಗ ಆಗಿದೆ. ಅಗಸೆ ಬೀಜ ಇವಾಗ ರೆಡಿ ಆಗಿದೆ. ನಾನು ಇದನ್ನ ಒಂದು ಸ್ಟವ್ ಆಫ್ ಮಾಡಿ 2 ನಿಮಿಷ ಬಿಟ್ಬಿಡ್ತೀನಿ ಮುಚ್ಚಳನ ಮುಚ್ಚಿ. ಅವಾಗ ಇದು ಮೇಲ್ಗಡೆ ಏನಿದು ಏನು ನೊರೆ ಎಲ್ಲ ಬಂದಿದೆ ನೋಡಿ, ಆ ನೊರೆ ಎಲ್ಲ ಕಮ್ಮಿ ಆಗುತ್ತೆ. ಮುಚ್ಚಳ ಮುಚ್ಚಿಟ್ಬಿಟ್ರೆ ನೊರೆ ಎಲ್ಲ ಕಮ್ಮಿ ಆಗ್ಬಿಡುತ್ತೆ. ಅಂದ್ರೆ ಮತ್ತೆ ಪೂರ್ತಿ ತಣ್ಣಗಾಗೋವರೆಗೂ ಬಿಡಬಾರ್ದು. ಪೂರ್ತಿ ತಣ್ಣಗಾಗೋವರೆಗೂ ಬಿಟ್ರೆ ಅಲ್ಲೇ ಗಟ್ಟಿ ಆಗ್ಬಿಡುತ್ತೆ.
ನಿಮ್ಗೆ ನೋಡ್ತಾ ಇದ್ರೇನೆ ಗೊತ್ತಾಗ್ತಾ ಇದೆ ಅಲ್ಲ. ಆ ಹಚ್ಕೊಳ್ಬೇಕಾದ್ರೆ ಕೈಗೆಲ್ಲ ಅಂಟಂಟ ತರ ಆಗುತ್ತೆ, ಯಾಕಂದ್ರೆ ಜೆಲ್ ಗೊತ್ತೇ ಇರುತ್ತೆ, ಎಗ್ ವೈಟ್ ಮತ್ತೆ ಅಲೋವೆರಾ ಜೆಲ್ ಯಾವ ತರ ಇರುತ್ತೆ ಅಂದ್ಬಿಟ್ಟು ಆ ತರ ಆಗುತ್ತೆ. ನೋಡಿ ಇಲ್ಲಿ ಇದು ಕೂಡ ಸ್ವಲ್ಪ ತಣ್ಣಗಾಗ್ಲಿ, ತಣ್ಣಗಾದ್ಮೇಲೆ ಒಂದು ಬಾಟಲ್ಗೆ ಹಾಕಿಡ್ತೀನಿ ಏನು ಅಗಸೆ ಬೀಜನ. ಇದನ್ನ ನಾನಿಲ್ಲಿ ಇವಾಗ ಆ ಈ ತರ ಒಂದ್ 2 ನಿಮಿಷ ಮುಚ್ಚಿಟ್ಬಿಡ್ತೀನಿ ಅಷ್ಟೇ. ನೋಡಿ ಇವಾಗ ಈ ತರ ಮುಚ್ಚಿಟ್ಬಿಟ್ರೆ ನಮ್ಗೆ ಏನಾದ್ರದ್ದು ನೊರೆ ಎಲ್ಲ ಇತ್ತು ನೋಡಿ ಅದೆಲ್ಲ ಹೋಗ್ಬಿಡುತ್ತೆ. ಈ ತರ ಬಿಸಿ ಇರುವಾಗ್ಲೇನೆ ಸೋಸ್ಕೊಳ್ಬೇಕು. ನಾವೇನಾದ್ರು ಸ್ವಲ್ಪ ತಣ್ಣಗಾಗ್ಲಿ ಸೋಸ್ಕೊಳ್ಳೋಣ ಅಂತಂದ್ರೆ ಅದು ಬರೋದಿಲ್ಲ, ಫುಲ್ ಗಟ್ಟಿ ಆಗ್ಬಿಡುತ್ತೆ. ಏನಾದ್ರೂ ನಿಮ್ಗೆ ಆತರ ಗಟ್ಟಿ ಆಯ್ತಂತಂದ್ರೆ ಸ್ವಲ್ಪ ನೀರ್ ಹಾಕಿ ಮತ್ತೆ ಬಿಸಿ ಮಾಡ್ಕೊಳ್ಳಿ. ತುಂಬಾ ಬಿಸಿ ಮಾಡಕ್ ಹೋಗ್ಬೇಡ್ರಿ, ಸ್ವಲ್ಪ ಬಿಸಿ ಮಾಡಕ್ ಹೋದಾಗ ನೀರ್ ಬಿಟ್ಕೊಳ್ಳುತ್ತೆ, ಅವಾಗ ಈ ತರ ಸೋಸ್ಕೊಂಡ್ಬಿಟ್ರೆ ಆಯ್ತು. ಮತ್ತೆ ಇದು ಅಗಸೆ ಬೀಜದ ಜೆಲ್ಲೆಲ್ಲ ತೆಗೆದ್ಮೇಲೆ ಅಗಸೆ ಬೀಜ ಉಳ್ಕೊಳ್ಳುತ್ತೆ ನೋಡಿ, ಅದನ್ನ ಸ್ವಲ್ಪ ಮಿಕ್ಸಿನಲ್ಲಿ ಏನು ನಾವು ಗ್ರೈಂಡ್ ಮಾಡ್ಕೊಂಡ್ರೆ ಸ್ವಲ್ಪ ನಮ್ಗೆ ತರಿ ತರಿಯಾಗಿ ಬರುತ್ತೆ. ಅದನ್ನ ನಾವು ಫೇಸ್ಗೆ ಸ್ಕ್ರಬ್ ತರ ಮಾಡ್ಕೊಳ್ಬಹುದು, ನಮ್ಗೆ ಫೇಸ್ ಕೂಡ ತುಂಬಾ ಗ್ಲೋ ಬರುತ್ತೆ. ನೋಡಿ ಇವಾಗ ಪೂರ್ತಿ ನಾನಿಲ್ಲಿ ಎಲ್ಲ ಸೋಸ್ಕೊಂಡಿದೀನಿ. ಇದನ್ನ ನಾನು ಮಿಕ್ಸಿ ಜಾರ್ಗೆ ಹಾಕೊಂಡು ಸ್ವಲ್ಪ ಸ್ಕ್ರಬ್ ತರ ಮಾಡ್ಕೊಳ್ತೀನಿ. ರುಬ್ಕೊಂಡ್ಬಿಟ್ರೆ ಸ್ವಲ್ಪ ನಮ್ಗೆ ಪುಡಿ ಪುಡಿ ತರ ಅಂದ್ರೆ ಪೇಸ್ಟ್ ತರ ಬರುತ್ತೆ. ಅದನ್ನ ನಾವು ನಮ್ಮ ಫೇಸ್ಗೆ ಆಗ್ಬೋದು, ನಮ್ಮ ಕೈ ಕಾಲ್ಗಳಿಗೆ ಸ್ಕ್ರಬ್ ಮಾಡ್ಕೊಂಡ್ರೆ ನಮ್ಗೆ ಡೆಡ್ ಸ್ಕಿನ್ ಎಲ್ಲ ಹೋಗುತ್ತೆ, ಮತ್ತೆ ಸ್ಕಿನ್ ಕೂಡ ಗ್ಲೋ ಬರುತ್ತೆ. ನೋಡಿ ಇವಾಗ ಆಲ್ಮೋಸ್ಟ್ ಜೆಲ್ ಎಷ್ಟು ಯಾವ ತರ ಗಟ್ಟಿ ಆಗ್ತಾ ಬಂದಿದೆ ನಿಮ್ ನೋಡ್ತಾ ಇದ್ದೀರಾ ಅಲ್ವಾ. ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಆಗ್ಬಿಡುತ್ತೆ, ಹಾಗಾಗಿ ಸ್ವಲ್ಪ ಬಿಸಿ ಒಂಚೂರು ಉಗುರು ಮುಟ್ಟಿದ್ರೆ ಬಿಸಿ ಆಗುತ್ತೆ ನೋಡಿ, ಆ ತರ ಇರುವಾಗ್ಲೇನೆ ನಾನು ಕೂದಲಿಗೆ ಹಚ್ಕೊಳ್ತೀನಿ. ಇವಾಗ ಸ್ವಲ್ಪ ಎಲ್ಲ ತಣ್ಣಗಾಗಿದೆ, ಒಂದ್ ಚೂರ್ ಬಿಸಿ ಅಷ್ಟಿದೆ. ನಾನು ಇವಾಗ ಹೇರ್ಸ್ಗೆ ಹಚ್ಕೊಳ್ತೀನಿ. ಇವಾಗ ಕೂದ್ಲನ್ನ ಚೆನ್ನಾಗಿ ಸಿಕ್ ಬಿಡಿಸ್ಕೋಬೇಕು. ನನ್ಗೆ ಕೂದ್ಲೇನ್ ಸಿಕ್ಕಿರೋದಿಲ್ಲ, ಆದ್ರೆ ಸ್ವಲ್ಪ ಎಲ್ಲ ಬಿಡಿಸ್ಕೊಳ್ತೀನಿ. ಬಾಚ್ಕೊಂಡ್ಬಿಟ್ಟು ನಾನು ಸ್ವಲ್ಪ ಸ್ವಲ್ಪನೇ ಲೇಯರ್ ತಗೊಂಡು ಹಚ್ಕೊಳ್ತೀನಿ. ಬುಡದಿಂದ ಪೂರ್ತಿ ಕೂದ್ಲಿಗೂ ಹಚ್ಕೋಬೇಕು. ನನ್ಗೆ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಿರ್ತಾರೆ, ನಿನ್ ಕೂದಲು ಸಿಲ್ಕಿ ಆಗಿದೆಯಲ್ಲ, ಮತ್ತೆ ಶೈನಿಂಗ್ ಇರುತ್ತಲ್ಲ ಅಂತಂದ್ಬಿಟ್ಟು. ಹಾಗಾಗಿ ನಾನು ಇದನ್ನ ಯಾವಾಗ್ಲೂ ಹಚ್ಕೊಳ್ತಾ ಇರ್ತೀನಿ. ಅದನ್ನೇ ನನ್ನ ಫ್ರೆಂಡ್ಸ್ ಕೂಡ ಹೇಳ್ತೀನಿ, ಅಗಸೆ ಬೀಜ ಹಚ್ಕೊಳ್ರಿ, ಅಗಸೆ ಬೀಜ ಹಚ್ಕೊಂಡ್ರೆ ಕೂದಲು ಕೂಡ ಶೈನ್ ಬರುತ್ತೆ ಅಂತ ಅಂದ್ಬಿಟ್ಟು. ಹಾಗಾಗಿ ನಿಮ್ಗೂ ಕೂಡ ನಾನು ಶೇರ್ ಮಾಡಿದೀನಿ. ನೋಡಿ ಇವಾಗ ಬುಡದಿಂದನು ಕೂದ್ಲಿಗೆಲ್ಲ ಹಚ್ಕೊಳ್ತೀನಿ. ಸ್ವಲ್ಪ ಸ್ವಲ್ಪನೇ ತೆಗೆದು ಈ ತರ ಹಚ್ಕೊಳ್ಬೇಕು. ನಾನು ಆಲ್ರೆಡಿ ವಿಡಿಯೋಗಳಲ್ಲೆಲ್ಲ ತೋರಿಸಿನಿ ಹೇರ್ ಪ್ಯಾಕ್ ಯಾವ ತರ ಹಚ್ಕೊಳ್ಬೇಕಂತ ಅಂದ್ಬಿಟ್ಟು. ನೋಡಿ ಈ ತರ ಬುಡದಿಂದ ಕೂದ್ಲಿಗೆಲ್ಲ ಹಚ್ಕೊಳ್ಬೇಕು. ತುಂಬಾ ಹೊತ್ತಾಗುತ್ತೆ, ಎಲ್ಲ ಪೂರ್ತಿ ಕೂದ್ಲಿಗೆಲ್ಲ ಹಚ್ಕೋಬೇಕಲ್ವಾ, ಹಾಗಾಗಿ ತುಂಬಾ ಹೊತ್ತಾಗುತ್ತೆ. ನಾನು ಕೂದ್ಲಿಗೆಲ್ಲ ಹಚ್ಕೊಂಡು ಆಮೇಲೆ ನಾನು ನಿಮ್ಗೆ ಸಿಗ್ತೀನಿ. ಯಾಕಂದ್ರೆ ತುಂಬಾ ಹೊತ್ತಾಗುತ್ತೆ ಅಲ್ವಾ, ಸ್ವಲ್ಪ ಸ್ವಲ್ಪನೇ ತಗೊಂಡು ಮತ್ತೆ ಬುಡದಿಂದ ಎಲ್ಲ ಹಚ್ಕೊಳ್ಬೇಕಲ್ವಾ, ಬುಡದಿಂದ ಕೂದ್ಲಿಗೆಲ್ಲ ಹಚ್ಕೊಳ್ಬೇಕಲ್ವಾ, ಹಾಗಾಗಿ ಲೇಟ್ ಆಗುತ್ತೆ. ಹಚ್ಕೊಂಡ್ಬಿಟ್ಟು ಒಂದು 2 ಅವರ್ ಬಿಟ್ರೆ ಸಾಕಾಗುತ್ತೆ. 2 ಅವರ್ ಬಿಟ್ಟು ನಾನು ಶಾಂಪು ಹಾಕೋದಿಲ್ಲ, ಹಾಗೆ ಬರೀ ನೀರಲ್ಲೇ ತೊಳಿತೀನಿ. ಸ್ವಲ್ಪ ತಣ್ಣಗಿರೋ ನೀರಲ್ಲಿ ತೊಳಿತೀನಿ. ತಣ್ಣಗಿರೋ ನೀರಲ್ಲಿ ತೊಳೆದು ನೆಕ್ಸ್ಟ್ ಡೇ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಚಿ ತಲೆ ಸ್ನಾನ ಮಾಡ್ತೀನಿ. ಅವಾಗ ನಮ್ಗೆ ತುಂಬಾ ಚೆನ್ನಾಗಿ ಸಿಲ್ಕಿ ಹೇರ್ಸ್ ಬರುತ್ತೆ. ನಿಮ್ಗೆ ಯಾರಿಗೆಲ್ಲ ಸಿಲ್ಕಿ ಹೇರ್ಸ್ ಇಷ್ಟ, ಆ ಈ ತರ ಹಚ್ಕೊಳ್ಳಿ. ಮತ್ತೆ ಶೈನಿಂಗ್ ನೀವು ನೋಡ್ತಾ ಇದ್ರೆ ಗೊತ್ತಾಗ್ಬೋದು ಇಲ್ಲೇ ಯಾವ ತರ ಶೈನಿಂಗ್ ಬರ್ತಾ ಇದೆ ಅಂತ ಕಾಣ್ತಾ ಇದೆ ನಿಮ್ಗೆ ಅಂತ ಅಂದ್ಬಿಟ್ಟು. ಹಚ್ಕೊಂಡು ಈ ತರ ಒಂದು ಗಂಟನ್ನ ಹಾಕಿ 1-2 ಅವರ್ ಬಿಟ್ಟು ಆಮೇಲೆ ಬರೀ ತಣ್ಣೀರಲ್ಲಿ ಸ್ನಾನ ಮಾಡ್ತಲೆ ಅಂದ್ರೆ ತಲೆನ ತೊಳಿತೀನಿ. ಆಮೇಲೆ ನೆಕ್ಸ್ಟ್ ಡೇ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಚ್ಚಿ ಆಮೇಲೆ ಶಾಂಪು ಹಾಕಿ ತೊಳಿತೀನಿ. ಫೈನಲಿ ಇವಾಗ 2 ಅವರೇ ಬಿಟ್ಟಿದ್ದೆ, 2 ಅವರ್ ಬಿಟ್ಟು ತಲೆ ಸ್ನಾನ ಮಾಡ್ಕೊಂಡು ಬಂದೆ. ಇವಾಗ ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ, ಇವಾಗ ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ. ತುಂಬಾ ದಿನ ಆಯ್ತಂತಾನೆ ಅನ್ಬೋದು ವ್ಲಾಗ್ ಹಾಕಿ, ಯಾಕಂದ್ರೆ ಈ ಈ ಮಂತ್ ಅಲ್ಲಿ ತುಂಬಾ ಬಿಸಿ, ಊರಲ್ಲೇ ಇಲ್ಲ ನಾನು. ನಿಮ್ಗೆ ನೆಕ್ಸ್ಟ್ ವ್ಲಾಗ್ಗಳು ಬರ್ತಾ ಹೋಗುತ್ತೆ. ಯಾಕಂದ್ರೆ ನಾನು ವರಮಹಾಲಕ್ಷ್ಮಿ ಹಬ್ಬ ಆದ ತಕ್ಷಣನೇ ಸ್ವಲ್ಪ ಎಲ್ಲ ಪ್ಯಾಕಿಂಗು ಮತ್ತೆ ಟ್ರಿಪ್ ಹೊರಟಿದ್ವಿ, ಅದು ಗೊತ್ತೇ ಇದೆ ನಿಮ್ಗೆ. ಟ್ರಿಪ್ ಹೊರಟಿದ್ವಿ, ಮತ್ತೆ ಅಲ್ಲಿಂದ ಬಂದು ಮತ್ತೆ ಅಮ್ಮನ ಮನೆಗೆ ಹೋದೆ. ಇನ್ನು ನಿನ್ನೆ ತಾನೇ ಬಂದೆ ಊರಿಂದ. ನಿನ್ನೆ ಬಂದೆ, ಇವತ್ತೇ ಎಡಿಟಿಂಗ್ ಮಾಡಿ ವಿಡಿಯೋನ ಹಾಕ್ತಾ ಇದ್ದೀನಿ ನಿಮಗೆ. ರೆಸ್ಟ್ ಅನ್ನೋದೇ ಇಲ್ಲ, ಮತ್ತೆ ಮೊಬೈಲ್ ಕೂಡ ಹಾಳಾಗಿತ್ತು, ಹಾಗಾಗಿ ವಿಡಿಯೋ ಮಾಡಕ್ ಆಗಿರ್ಲಿಲ್ಲ.
ಇನ್ನು ಮುಂದೆ ಆ ಥರ ಆಗೋದಿಲ್ಲ. ವಿಡಿಯೋ ಕಂಟಿನ್ಯೂಸ್ ಆಗಿ ಬರುತ್ತೆ. ಆದಷ್ಟು ಪ್ರಯತ್ನ ಪಡ್ತೀನಿ ವಿಡಿಯೋ ಹಾಕಕ್ಕೆ. ಮತ್ತೆ ನಿಮ್ಗೆ ಇನ್ನು ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋ ಬರುತ್ತೆ, ಹಾಗೆ ನಾಗರ ಪಂಚಮಿ ವ್ಲಾಗ್ ಬರುತ್ತೆ. ಮತ್ತೆ ನಮ್ಮ ಟ್ರಿಪ್ ಅಂದ್ರೆ ನಾವೇನ್ ಚಾರ್ಧಾಮ್ ಯಾತ್ರೆ ಹೋಗಿದ್ವಿ ಅಲ್ವಾ, ಆ ಚಾರ್ಧಾಮ್ ಯಾತ್ರೆ ವಿಡಿಯೋಸ್ ಕೂಡ ಬರುತ್ತೆ. ಹಾಗಾಗಿ ತುಂಬಾ ಆ, ತುಂಬಾ ವಿಡಿಯೋಸ್ ಇದೆ ಹಾಕೋದಕ್ಕೆ. ಆದಷ್ಟು ಬೇಗ ವಿಡಿಯೋಸ್ ಬರುತ್ತೆ. ಇವಾಗ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಇಡ್ತಾ ಇದೀನಿ. ಇನ್ನು ಟ್ರಿಪ್ ಎಲ್ಲ ಹೋಗೋದಕ್ಕೆ ಬಟ್ಟೆ ಪ್ಯಾಕ್ ಮಾಡ್ಕೊಳ್ಬೇಕು. ಇನ್ನು ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋ ಪ್ರಿಪ್ರೇಷನ್ ಆಗ್ಬೇಕು. ಇನ್ನು ತುಂಬಾ ಅಂದ್ರೆ ತುಂಬಾ ಕೆಲಸ ಇದೆ. ಇವತ್ತು ಸ್ವಲ್ಪ ಅಂದ್ರೆ ಆಗಾಗ್ಗೆ ಮಳೆ ಬರ್ತಾ ಇದೆ, ಮತ್ತೆ ಬಿಸಿಲು ಇದೆ, ಈ ತರ ಆಗ್ತಾ ಇತ್ತು. ಹಾಗಾಗಿ ಬಟ್ಟೆ ಕೂಡ ನೆನ್ನೆ ತೊಳೆದಾಕಿದ್ದೆ. ಮತ್ತೆ ಬಟ್ಟೆ ಒಣಗಿದ್ದಲ್ವಾ, ಹಾಗಾಗಿ ತಗೊಂಡ್ ಬಂದು ಫೋಲ್ಡ್ ಮಾಡಿ ಇಟ್ಬಿಟ್ಟೆ. ತುಂಬಾ ಚೆನ್ನಾಗಾಗುತ್ತೆ ಏರ್ಸ್. ನೀವು ಈ ತರ ಹಚ್ಚಿ ನೋಡಿ, ನಿಮ್ಗೆ ಯಾರಿಗೆಲ್ಲ ಸಿಲ್ಕಿ ಏರ್ಸ್ ಬೇಕು ಅನ್ನೋರು, ಮತ್ತೆ ತುಂಬಾ ಜನಕ್ಕೆ ಕರ್ಲಿ ಏರ್ಸ್ ಮತ್ತೆ ಗಂಟಾಗ್ತಾ ಇರುತ್ತೆ ನೋಡಿ, ಅಂತವ್ರು ಇದನ್ನ ಯೂಸ್ ಮಾಡಿ. ತುಂಬಾ ಚೆನ್ನಾಗಾಗುತ್ತೆ ಕೂದ್ಲು. ಮತ್ತೆ ವರಮಹಾಲಕ್ಷ್ಮಿ ಹಬ್ಬದ ಮನೆ ಕ್ಲೀನ್ ಎಲ್ಲ ಆಯ್ತು. ಅದ್ಯಾವ್ದು ಕೂಡ ವಿಡಿಯೋ ಮಾಡಿಲ್ಲ, ಯಾಕಂದ್ರೆ ಮೊಬೈಲ್ ಸರಿ ಇರ್ಲಿಲ್ಲ ಅಲ್ವಾ ನಂದು, ಹಾಗಾಗಿ. ಆಲ್ಮೋಸ್ಟ್ ಮನೆ ಕ್ಲೀನ್ ಎಲ್ಲ ಆಯ್ತು. ಇವಾಗ ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬದ್ದು ಮನೆ ಎಲ್ಲ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೋಬೇಕು ಪೂಜೆಗೆ. ಫುಲ್ ಟೈರ್ಡ್. ಎಲ್ಲ ಫ್ರಿಜ್ ಎಲ್ಲ ಕ್ಲೀನ್ ಆಯ್ತು, ಅಡಿಗೆ ಮನೆ ಕ್ಲೀನ್ ಆಯ್ತು. ಮೊಬೈಲ್ ಸರಿ ಇರ್ಲಿಲ್ಲ ಅಲ್ವಾ, ಹಾಗಾಗಿ ಯಾವ್ದು ಕೂಡ ವಿಡಿಯೋ ಮಾಡಿಲ್ಲ. ಇನ್ನು ನಿನ್ನೆ ತಾನೇ ಬಂತು ಮೊಬೈಲ್ ರಿಪೇರಿ ಕೊಟ್ಟಿದ್ದೆ ಅಲ್ವಾ, ಹಾಗಾಗಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ. ಏನಾರ ಡೌಟ್ ಇದ್ರೆ ಕಮೆಂಟ್ ಮಾಡಿ. ಇನ್ನ ಮುಂದಿನ ವಿಡಿಯೋ ಬರ್ತಾ ಹೋಗ್ತವೆ. ತುಂಬಾ ಜನ ಕಾಯ್ತಾ ಇದ್ದೀರಾ, ಕೇಳ್ತಾ ಇದ್ರಿ ಟ್ರಿಪ್ ವಿಡಿಯೋ ಮಾಡಿಲ್ವಾ ಅಂತ ಅಂದ್ಬಿಟ್ಟು. ಮಾಡ್ಕೊಂಡು ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ಮಾಡ್ಕೊಂಡು ಬಂದೀನಿ. ಅದನ್ನ ನಿಮ್ಗೆ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಿಮ್ಗೂ ಕೂಡ ಇಷ್ಟ ಆಗುತ್ತೆ ಅನ್ಕೊಂತೀನಿ ನಾನು, ಯಾಕಂದ್ರೆ ಅದು ಊಹೆನೆ ಮಾಡಿರ್ಲಿಲ್ಲ. ಈ ತರ ಒಂದು ಟ್ರಿಪ್ಗೆ ಹೋಗ್ತೀನಿ, ನನ್ನ ನನ್ಸ್ ಮಾಡ್ಕೊಳ್ತೀನಿ ಅಂತಾನೆ ಅನ್ಕೊಂಡಿರ್ಲಿಲ್ಲ. ಅದನ್ನ ಮುಂದಿನ ವಿಡಿಯೋದಲ್ಲಿ ಬರ್ತವೆ ನಿಮ್ಗೆ. ನಾನು ಸಾಧ್ಯವಾದಷ್ಟು ನಾನು ವಿಡಿಯೋ ಮಾಡ್ಕೊಂಡು ಬಂದೀನಿ, ಅದನ್ನ ನನ್ನ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬೆಳಗ್ಗೆಯಿಂದನೂ ಇದೇ ತರ ಇದೆ. ಸ್ವಲ್ಪ ಸ್ವಲ್ಪ ಹೊತ್ತು ಮಳೆ ಬರುತ್ತೆ, ಮತ್ತೆ ಸ್ವಲ್ಪ ಹೊತ್ತು ಬಿಸಿಲು ಬರುತ್ತೆ, ಆಮೇಲೆ ಮತ್ತೆ ಮಳೆ ಬರುತ್ತೆ. ಇದೇ ತರ ಆಗ್ತಿದೆ ಬೆಳಗ್ಗೆಯಿಂದನೂ. ಸ್ವಲ್ಪ ಬಟ್ಟೆ ಒಣಗಿದ್ದು ಇನ್ನು ಸ್ವಲ್ಪ ಒಣಗದಿದೆ. ಇವಾಗ ಎಷ್ಟು ಒಣಗಿದ್ವು ಅಷ್ಟನ್ನೇ ಎತ್ತಿಟ್ಟೀನಿ ನೋಡಿ, ಮಳೆ ನೀರು. ಇವತ್ತು ಬೆಳಗ್ಗೆ ರಂಗೋಲಿ ಹಾಕಿದ್ದೆ. ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ, ತುಂಬಾ ಚೆನ್ನಾಗಿ ಕಾಣ್ತಿದೆ ಎಲ್ಲ ರಂಗೋಲಿ. ನನ್ನ ಸೂಟ್ಕೇಸ್ ಕೂಡ ರೆಡಿ, ಹೊಸ ಸೂಟ್ಕೇಸ್ ಇದು. ಆ ಇನ್ನು ಬಟ್ಟೆ ಪ್ಯಾಕ್ ಮಾಡ್ಕೋಬೇಕು. ಹಬ್ಬ ಆದ್ಮೇಲೆ, ವರಮಹಾಲಕ್ಷ್ಮಿ ಹಬ್ಬ ಆದ್ಮೇಲೆ ಬಟ್ಟೆ ಪ್ಯಾಕ್ ಮಾಡ್ಕೊಳ್ತೀನಿ. ಅದು ವಿಡಿಯೋಸ್ ಕೂಡ ಬರುತ್ತೆ ನಿಮಗೆ. ಆ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ. ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಹಾಸನಲ್ಲಿ ತಗೊಂಡ್ ಬಂದಿದ್ದೆ. ಹಾಸನ್ ಹೋಗಿದ್ದೆ ಅಲ್ವಾ, ಹಾಸ್ಪಿಟ್ಲಿಗಂತ ಹಾಸನ್ ಹೋಗಿದ್ದೆ, ಅಲ್ಲಿಂದ ತಗೊಂಡ್ ಬಂದಿದ್ದೆ. ಅಲ್ಲೂ ಕೂಡ ಸ್ವಲ್ಪ ಶಾಪಿಂಗ್ ಆಯ್ತು, ಮತ್ತೆ ಇನ್ನೂ ಸ್ವಲ್ಪ ಶಾಪಿಂಗ್ ಮಾಡೋದಿದೆ. ಇನ್ನು ಪ್ರಿಪ್ರೇಷನ್ ಇದೆ, ಇನ್ನು ಏನು ಕೂಡ ಆಗಿಲ್ಲ. ಅದೆಲ್ಲ ಕೂಡ ವ್ಲಾಗ್ ಆದಷ್ಟು ಶೇರ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ